ನಮ್ ಬಸ್ಸು ಮಾಸ್ತರ್ ಬಾಳ ವಿಷಯ ಚಂದ ಕೇಳ್ಯಾನ್ರಿ. ಏನೇನು ಕೇಳಿ ಹೋದ್ರಿವ? ನಾವು ನಿನ್ನೆ ಜೋಕುಮಾರ್ನ ತಾಯಿ ತಂದೆ ಹೆಸರು ಕೇಳೇವ. ಜೋಕುಮಾರ್ನ ತಾಯಿ ತಂದೆ ಹೆಸರೇನು ಅದನ್ನ ಹೇಳ್ಯಾರ ವಿಷಯ ಹೇಳ್ಯಾರು. ಮತ್ ಸಂಜೀವನ ಕಡ್ಡಿ ಹೌದು, ಆ ಗುಡ್ಡದಾಗ ಯಾಕೆ ಬೆಳೆದೈತಿ? ಯಾಕೆ ಬೆಳೆದೈತಿ? ಆ ಗುಡ್ಡ ಹೆಸರೇನ? ಗುಡ್ಡದ ಹೆಸರೇನು? ಆ ಗುಡಿ ಒಳಗೆ 2 ಗುಡಿ ಇದಾವ. ಏನ್ ಹೆಣ್ಣದಾವ ಗಂಡದಾವ? ಕೇಳಿದೇವಲ್ಲೇವ? ಕೇಳಿವಲ್ರಿ. ಹೌದು. ಮತ್ತ ಆ ಗುಡಿ ಮ್ಯಾಲ ಹೌದು ನಿಶಾನಿ ಇದಾವ. ನಿಶಾನಿ ಅದಾವ. ಆ ನಿಶಾನಿ ಒಳಗ ಯಾವ ಚಿತ್ರದಾವ? ಚಿತ್ರದಾವ. ಅದನ್ನ ಅಲ್ಲೇ ಬಿಟ್ಟಾನ್ರಿ. ಅಲ್ಲೇ ಬಿಟ್ಟಾರೆ. ಅವ್ರಿಗೆ ಎಟ್ಟು ಬರ್ತದ ನೋಡು, ಅಟ್ಟು ತಗೊಂಡು ಬಂದಾರ. ಹೆಂಗದ್ರ ಮಾಸ್ತರ್ದು ಏನಾತ್ರಿ? ಅವರು ಪ್ರಥಮದಲ್ಲಿ ಶಿವನಿಂದ ಹೆಂಗ ಸೃಷ್ಟಿ ರಚನೆ ಆಗ್ಯದ ಕೇಳಕತ್ತಿದ್ದೆವು. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭುಜ 21 ಲಕ್ಷ. ಹೀಗೆ 4 ಖಾನಿಗಳು ನಿನ್ನ ಪರಮಾತ್ಮ ಮಾಡ್ಯಾನ ಹೇಳ್ತಿ. ಈ ಜೀವ ತಯಾರು ಮಾಡಬೇಕಾದ್ರ ಅದಕ್ಕೊಂದು ಜಾಗದ ಮಾಸ್ತರ. ಹೆಂಗ ಮುತ್ತವ್ವ ಮುದುಗೊಂಡ ಇವ್ರು 2 ಗೊಂಬಿಗಳದಿಂದ ಹಾಲು ಮತ್ತ ತಯಾರಾಯ್ತಲ್ಲ. ಈಗ ಸದ್ಯ ಹಾಲು ಮತ್ತಕ್ಕ ಮೂಲ ಯಾವುದು ಅಂದ್ರ ಬೀಜ ಗುಂತಿ ಅಂತೇಳಿ ಹೇಳ್ತಾರ. ಹಂಗ ನಿನ್ನ ಪರಮಾತ್ಮ ಈ ಜೀವ ತಯಾರು ಮಾಡಬೇಕಾದ್ರ ಪ್ರಥಮದಲ್ಲಿ ಯಾವ ಜಾಗಿಗೆ ಕೈ ಹಾಕಿ ತಯಾರು ಮಾಡ್ದ? ಈ 4 ಖಾನಿಗಳ ಪ್ರಕಾರ ಏನು ಅಂಡಚಕ ಕೈ ಹಾಕಿ ತಯಾರು ಮಾಡುದು, ಏನು ಪಿಂಡಜಕ ಕೈ ಹಾಕಿ ತಯಾರು ಮಾಡುದು, ಏನು ಜಲಜಕ ಕೈ ಹಾಕಿ ತಯಾರು ಮಾಡುದು. ಹಂಗ ನನ್ನ ಶಾಂಭವಿ ಶಂಕರಿ ಬಗಳಾಂಬಿಕೆ ಪ್ರಥಮದಲ್ಲಿ ಉದ್ಭುಜಕ ಉಮಾದೇವಿ, ಉದ್ಭುಜಕ ಉಮಾದೇವಿ ಇಂದ ಈ ಸೃಷ್ಟಿ ರಚನೆ ಆಗ್ಯದ ಅಂತೇಳಿ ನಾವು ಹೇಳಕತ್ತಿದೆವು. ಮಾಸ್ತರ ನಿನ್ನ ಪರಮಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಹೇಳಿದೆವು. ಅವ ನಪೋಷಕನೂ ಅಲ್ಲ ಪೂರ್ಣಪೋಷಕನೂ ಅಲ್ಲ. ಈತನು ಯಾರು? ನಿನ್ನ ಪರಮಾತ್ಮ. ಪರರ ಆತ್ಮ ಪರಮಾತ್ಮ, ಪರರಿಗೆ ಆತ್ಮನಾದ. ಮತ್ತ ನಿನಗೇನು ಕೊಟ್ಟ? ಅದಕ್ಕ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರ, ಏನಂತ ಹೇಳ್ತಾರೆ? 6 ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸಂದರಿ ಮಾರಮರ್ದನ ಶಂಭುಲಿಂಗನನ್ನು ಒಲಸಿಕೊಂಡು ಗಂಭೀರ ಸುಖದೋಳಿರ್ಪವ ಅಂತ ಹೇಳ್ತಾರ. ಮೊದಲು ನೀ ಯಾರದಿ? ಯಾತಕ್ಕಾಗಿ ಬಂದಿದಿ? ತಾಯಿ ಗರ್ಭದಲ್ಲಿ ಮಲಮೂತ್ರವನ್ನು ಬಿರ್ತು ನೆಲೆಯೋಳು ನೆಲೆ ನಂಬಿ ಫಲವುಪಯದ ತಾಣವೆನೆಸುವ ಅಂಗದೋಳು ಶಲೆಮನ ಒಳಸುವುದು ಬಿಡಿ ಮಾಡಿ ಮನುಜ ಅಂತ ಹೇಳಿ ಅಂತವೆಲ್ಲ ಬಿಟ್ಟು ಮಾಸ್ತರ. ಯಾಕಂದ್ರೆ ನಿನ್ನ ಪರಮಾತ್ಮ ಶಿರಿ ಹುಟ್ಟಾನ. ಶ್ರೀಕೃಷ್ಣ ಪರಮಾತ್ಮ ಶಿರಿ ಹುಟ್ಟಾನ. ಶ್ರೀಕೃಷ್ಣ ಪರಮಾತ್ಮ ಶಿರಿ ಹುಟ್ಟಾನ. ಭೀಮ ಶಿರಿ ಹುಟ್ಟಾನ. ಅರ್ಜುನ ಬ್ರಹ್ಮಳೆ ಆಗಿ ಶಿರಿ ಹುಟ್ಟಾನ. ನೀವು ಗಂಡಸಾದ ಬಳಿಕ ಸೀರೆ ಉಡಬೇಕಾದ್ರೆ ಕಾರಣ ಏನು? ಕಾರಣ ಇತ್ತು? ಗಂಡಸದನು ನನ್ನಿಂದ ಸೃಷ್ಟಿ ನಿರ್ಮಾಣ ಆಗ್ಯದ ತಿಳಿ ವೇದಿಕೆ ಮೇಲೆ ಬಂದು ಹೇಳ್ತಿ. ಆದ್ರ ಏನಾತ್ರಿ? ನಿಮ್ಮ ಅರ್ಜುನ ಶೀರಿ ಹುಟ್ಟ, ಭೀಮ ಶೀರಿ ಹುಟ್ಟ, ಕೃಷ್ಣ ದೇವರ ಶೀರಿ ಹುಟ್ಟಾನ. ಮತ್ತ ನಂದೊಂದು ಸಂಶಯ, ಇದು ಹೊಸ ಪ್ರಶ್ನೆ. ರಾಮ ಅವತಾರದಲ್ಲಿ ರಾಮದೇವರು ಶೀರಿ ಯಾವ ಸಂದರ್ಭದಲ್ಲಿ ಹುಟ್ಟಾನ? ಇದು ನಾಳೆ ಆರ್ತಿ ಪದ ಅನ್ನೋತನ ಹೇಳ್ಬೋದು. ನಾಳೆ ತನ ಟೈಮ್ ಐತ್ರಿ. ನಾಳಿನ ಯಾಕಂದ್ರೆ ಹರಾಮ್ ಹೋಗ್ಬಾರ್ದು ಮಾಸ್ತರ. ಯಾವ ರಾಮದೇವರು ಏಕ ಪತಿವ್ರತ ಮತ್ತ ರಾಮ ಬಿಟ್ಟ ಬಾಣ ಖುಷಿ ಹೋಗಲ್ಲ ಹೇಳ್ತಾರಲ್ರಿ. ಅದಕ್ಕೆ ರಾಮದೇವರ ಯಾವ ಸಂದರ್ಭದಲ್ಲಿ ಶೀರಿ ಹುಟ್ಟಾನ ಇದು ನಾಳೆಗೆ ಆರ್ತಿ ಪದ ಆಗುತ್ತಲ್ಲ ಹೇಳ ಮಾಸ್ತರ. ಬಸು ಮಾಸ್ತರ್. ಬಸು ಮಾಸ್ತರ್ ಯಾಕ್ರಿ? ಅವ್ರು 3 ಮಂದಿ. ತಾಳಿನ ಮಾಸ್ತರ್ ಭಾಷೆ ತಾಳಿನ ಮಾಸ್ತರ್ ಅವ ಒಟ್ಟು ತಿಪ್ಪನ ಕಾಗದೆಲ್ಲ ಗೋಳೆ ಮಾಡ್ಕೊಂಡು ಬಂದಿಲ್ರಿ, ಎಲ್ಲ ಓದ್ಕೊಂಡ ನಾವು ಮಾಸ್ತರ್. ಅದಕ್ಕ ನನ್ನ ತಾಯಿ 9 ತಿಂಗಳ ಹೊತ್ತು ಹೆತ್ತು ಜೋಪಾನ ಮಾಡಿ ನನ್ನ ಮಗ ಬಹಳ ಒಳ್ಳೆಯವನಾಗಲೆತ್ತಡಿ ಜೋಪಾನ ಮಾಡಿ ವಿದ್ಯಾಭ್ಯಾಸ ಕಲಿಸಿ ನಿನಗೊಂದು ದಾರಿಗೆ ತಂದಾನ ನನ್ನ ಪರಮಾತ್ಮ ಅಂತೇಳಿ ಹೇಳಿದಿನಿ. ಅದಕ್ಕ ಬಸು ಮಾಸ್ತರ ನನ್ನ ತಾಯಿ
ಬಹಳ ಶ್ರೇಷ್ಠ ಅದಾಳ ಬಾಳ ಶ್ರೇಷ್ಠ ಎಲ್ಲರಿಗೆ ಸಲುವ್ಯಾಳ ಸಲಿವಾಳ ಸಚ್ಚಿದಾನಂದ ದೂತರಿಗೆ ಮುಕ್ತಿ ಕೊಟ್ಟಾಳ ಮುಕ್ತಿ ಕೊಟ್ಟಾಳ ಅದಕ್ಕ ನನ್ನ ತಾಯಿ ಬಹಳ ಶ್ರೇಷ್ಠ ಅದಾಳ ಹೌದಲ್ರಿ ನನ್ನ ತಾಯಿದಿಂದನೇ ನಿನಗ ಮುಕ್ತಿ ಅದ ಮುಕ್ತಿ ಅದ ಅದಕ್ಕೆ ನೋಡು ನೀವು ಸಣ್ಣಾಗಿ ಹೋಲಿ ಮತ್ತೇನೇನು ಕೇಳ್ಯಾರ ಹೋಗ ನಂಗೆ ಹೆಂಗ ಬರ್ತಾರ ಯಾವ ದಾರಿಲೇ ಬರ್ತಾರ ಏನ್ ನಿರಾಕಾರದಾಗ ಬರ್ತಾರೋ ಏನ್ ರಾಮಾಯಣ ಬರ್ತಾರೋ ಏನ್ ಮಹಾಭಾರತಾಗ ಬರ್ತಾರೋ ಎದ್ರೊಳಗ ಬರ್ತಾರ ಬರ್ಲಿ ಹೆಂಗ್ ಬರ್ತೀವ ಮಾಸ್ತಾರ ಇವತ್ ತಿಳಿದ ಹೋಗ್ಲಿ ಬೆಳಕ್ ನೋಡು ಹೆಂಗ ಬರ್ತಾರ ಮಾಡ್ಲಿ ನೋಡು ಮಾಸ್ತಾರ ಇನ್ನೊಂದ್ ವಿಷಯ ಕೇಳಿದ್ರು ನಾವು ಅದನ್ನ ಅಲ್ಲೇ ಬಿಟ್ಟಾರ ಹೌದಲ್ಲ ಈ ಶರೀರಕ್ಕ 32 ಹಲ್ಲದಾವ ಈ ಶರೀರಕ್ಕೆ 32 ಹಲ್ಲುಗಳದಾವ 32 ಹಲ್ಲದಾವ ಯಾವ ಹಲ್ಲು ಮುಕ್ತಿ ಹೊಂದ್ಯಾವ ಯಾವ್ಯಾವ ಹಲ್ಲುಗಳ ಮುಕ್ತಿ ಹೊಂದ್ಯಾವ ಹಲ್ಲಿನ ಹೆಸರು ಏನ ನಿನ್ನೆ ಕೇಳಲ್ರಿ ಪ್ರಶ್ನೆ ಕೇಳಿದೇವಲ್ಲ ಅದನ್ನ ಅಲ್ಲೇ ಮುಚ್ಚಿಟ್ಟಾನ ಮಾಸ್ತರ್ ಅವ್ರು ಅಲ್ಲೇ ಮುಚ್ಚಿಡ್ತಾರ್ರಿ ಅವ್ರು ನೋಡೋಣ್ರಿ ಮುಂದಿನ ಪದಕ್ ಬಂದ್ ಹೇಳ್ತಾರ ಹೆಂಗ್ ಮಾಡ್ತಾರ ಅವ್ರು ಹೇಳೋ ಮಂದಿ ಅಲ್ರಿ ಅದು ಹೇಳ್ತಾರಿ ಬರೇ ಗೋಳೆ ಮಾಡ್ಕೊಂಡು ಚೀಲ ತುಂಬಿ ಕಿಸ ಹಾಕೊಂಡ್ ಹೋಗ್ಬಿಡಿದ್ರಿ ಕಿಶಾಗ ಹಾಕೊಂಡು ಹೋದ್ರ ಕಿಶ ಹರಿತಾವ್ರಿ ಹೌದಲ್ರಿ ಅಲ್ಲಿ ಊರ್ ದಾಟಲು ಬಿಡ್ತಾರ್ರಿ ಅವ್ರು ಆರ ತಿಂಗಳ ಕಾರವಳಗ ಏ ಹಲ್ಲಾರೋ ಮಯಲವ ಏ ಹಲ್ಲಾರೋ ಮಯಲವ ಏ ಅಂಗಾಲ ಒಳಗಾಲತೆ ನಾದವೋ ಸಂದ ಬಾಲ ಏ ಅಂಗಾಲ ಒಳಗಾಲತೆ ನಾದವೋ ಸಂದ ಬಾಲ ಏಳ ತಿಂಗಳ ಯವನೇ ಒಳಗ ಏ ಅಖಂಡಾದ ಎಲವ ಏ ಅಖಂಡಾದ ಎಲವ ಏಕರೂಪ ನೋಡ ಯಾವಗೆ ಹಂಗ ಎದ್ದೋ ಬಾಳ ಚಾಲುವ ಏಕರೂಪ ನೋಡ ಯಾವಗೆ ಹಂಗ ಎದ್ದೋ ಬಾಳ ಚಾಲುವ ಎಂಟ ತಿಂಗಳಿಗೆ ಎಟ್ಟಾರೋ ಚಕ್ರ ಏ ಬಂಟ ದೋರ ತಲವ ಏ ಬಂಟ ದೋರ ತಲವ ಏ ಕಂಠ ಸವಾಸ ಮೇಲೆ ಮಂಟಪಾವ ಮಾಸ್ತರ ಹೇಳ್ರಿವಾ ಇಲ್ಲೊಂದ್ ವಿಷಯ ಐತ್ರಿ ಏನೈತ್ರಿ ಅಂದ್ರ 7 ತಿಂಗಳ ಕೂಸು ಬದುಕ್ತೈತಿ 8 ತಿಂಗಳ ಕೂಸು ಯಾಕೆ ಬದುಕಂಗಿಲ್ಲ ಅದು ಯಾರ ಶಾಪ್ ಆಗೈತಿ ಯಾರ ಶಾಪ್ ಆಗೈತಿ 8 ತಿಂಗಳದೊಳಗಿನ ಕೂಸ ಬದುಕ್ತೈತಿ ಮತ್ತೆ 8 ಕೂಸು ಯಾಕೆ ಬದುಕಂಗಿಲ್ಲ ಹೌದಲ್ಲೇವ ನೋಡು ಹೇಳ್ತಾರ ಮಾಸ್ತರು ಬಾಳ್ ಶಾಣೆ ಅದಾರಿ ಈಗ ಪ್ರಾರಂಭ ಆಗ್ಯದ ಈಗ ಚಾಲು ಆಗೈತ್ರಿ ನಂದಿ ಹೌದು ನೋಡು ಹೆಂಗ ಬರ್ತಾರ್ರಿ ಅದಕ್ಕ ಜನನಿ ಜನ್ಮದ ಭೂಮಿ ಅಂತ ಹೇಳ್ಯಾರಲ್ರಿ ನನ್ನ ಸರ್ವ ಮಂಗಳೇ ನಿನ್ನ ಪರಮಾತ್ಮನಿಗೆ ದಾನ ಮಾಡಿದಾಗ ಪರಮಾತ್ಮನಿಗೆ ತಟ್ಟಿರುವಂತ ಬ್ರಹ್ಮದೋಷ ನಿವೃತ್ತಿ ಆಗಿ ನನ್ನ ತಾಯಿ ನಿನ್ನ ಪರಮಾತ್ಮನಿಗೆ ಹೌದಲ್ರಿ ಮೆಟ್ಟಿಗೆ ಹಚ್ಚಾಳ
ಮತ್ತ ನನ್ನ ತಾಯಿಗೆ ಅನ್ನಪೂರ್ಣೇಶ್ವರಿ ತಳಿ ನಾಮಕರಣ ಆಗ್ಯದ. ನಾಮಕರಣ ಆಗ್ಯದಲ್ರಿ. ನಿನ್ನ ಪರಮಾತ್ಮ ಯಾರಿಗೆ ಏನು ಕೊಟ್ಟಾನ, ಯಾರಿಗೆ ದಾನ ಮಾಡ್ಯಾನ, ಯಾರಿಗೆ ಮುಕ್ತಿ ಕೊಟ್ಟಾನ, ಒಂದೊಂದು ಹೆಸರದಾವ. ಹೆಸರದಾವಲ್ರಿ. ದೇವೇಶ ಅನ್ನೋ ದೇವತೆಗಳ ಒಡೆಯನಾದಂತ ಹಾ ಹಾ ದಕ್ಷ ವಾಸವನ ತಪದಾಂಬೋಜ ದಕ್ಷನನ್ನು ಸಂಹಾರ ಮಾಡಿರುವಂತ ಹೌದಲ್ರಿ. ಶ್ರೀಮನ್ನ ನಿಜಗುಣ ಶಿವಯೋಗಿಗಳು ಹಾ ಹಾ 101 ಹೆಸರು ಪರಮಾತ್ಮನಿಗೆ ಹಾ ಹಾ ಒಂದೊಂದಾಗಿ ವಿಂಗಡಣೆ ಮಾಡಿಬಿಟ್ಟಾರ. ಮಾಡಿಬಿಟ್ಟಾರಲ್ರಿ. ಅದಕ್ಕೆ ನಿನ್ನ ಪರಮಾತ್ಮನಿಗೆ ಹಾ ಹಾ ಅವ ಪರಮಾತ್ಮ ದಾನ ಮಾಡಿದಾಗ ಹಾ ಅವನಿಗೆ ಹೆಸರೇ ಯಾವ್ದು ಬಿತ್ತು. ಯಾವದೆತ್ತು? ನನ್ನ ತಾಯಿಗೆ ಹಂಗ ಅನ್ನಪೂರ್ಣೇಶ್ವರಿ ಅಂತೇಳಿ ಅದಲ್ಲ, ಹಾ ಹಾ ನಿನ್ನ ಪರಮಾತ್ಮನಿಗೆ ಹಾ ದಾನ ಮಾಡಿದಾಗ ಯಾವ ಹೆಸರು ಇತ್ತು ಇತ್ ನೋಡ್ರಿ. ಅವ ಸಣ್ಣಾಗಿ ಹೋಲಿ ಏನೇನು ಹೇಳ್ತಾರೆ ಹೇಳಿ. ಹೇಳ್ತಾರ್ರಿ. ಹಾ ಎಂಟ ತಿಂಗಳಿಗೆ ಎಟ್ಟಾರೋ ಚಕ್ರ, ಹಾ. ಏ ಬಂಟದೋರ ತಲುವ, ಏ ಬಂಟದೋರ ತಲುವ, ಏ ಕಂಠ ಸವಾಸ ಮೇಲೆ ಮಂಟಪ ಒಳಗಾಗೋದವು, ಏ ಕಂಠ ಸವಾಸ ಮೇಲೆ ಮಂಟಪ ತಾಯಿ ಹೊಟ್ಟೆಗ ಒಂಬತ್ತ ತಿಂಗಳಾದಾಗ ಹಣ್ಣಾಗೆ ಕಾಯ ತೋರೇದ, ಹಣ್ಣಾಗೆ ಕಾಯ ತೋರೇದ, ದಾನ ಬಾಯ ಎಲ್ಲಾದ ಬಾಯ ಸರ ನೆರವೋದ ಕೇಳುವ ಹಬ್ಬ ಸರ ನೆರವೋದ ಕೇಳುವ ಹಬ್ಬ ಹನಿ ಹಚ್ಚೆ ಕೈಯ ಮೂಗಾದ ಕೈಯ ಯೋನಿ ಬಾಗಲ್ದಾರ ಹೇಡಾದ ಯೋನಿ ಬಾಗಲ್ದಾರ ಹೇಡಾದ ಏ ಕಲೆಗೆ ಅನ್ನರಮ್ಮ ಹೆಂಗ ಹೇಳತಾನ, ಕಲೆಗೆ ಅನ್ನರಮ್ಮ ಹೆಂಗ ಹೇಳತಾನ, ಕಲೆಗೆ ಅನ್ನ ರಾಮ ಹೆಂಗ ಹೇಳತಾನ. ಹೊಸ್ತಾದ ಕಲೆಗೆ ಅಣ್ಣರಮ್ಮ ಹೆಂಗ ಹೇಳತಾರ, ಏ ಎದ್ರ ಕೋಡ ಜಡತ ಕಾರಣಿರ ಏನೋ ಎಲ್ಲದ ಸೇವತಾನೆ ಹೇಳತಾನ, ಎದ್ರ